ನಮಸ್ತೆ, ಗುಡ್ ಮುದುಕೇರ್ ಮಾರ್ನಿಂಗ್. ಆಲ್ ಲೀಡರ್ ಚಾಂಪಿಯನ್. ಇವತ್ತು ನಾವು ನಿಮಗೊಂದು ಒಳ್ಳೆಯದಾದಂಥ ಒಂದು ರಿಸಲ್ಟ್ ಕೊಡ್ತೀವಿ. ಇವತ್ತು ಇಲ್ಲೇ ದೇಸನೂರು ಗ್ರಾಮದಲ್ಲಿ ಒಬ್ಬರು ರೈತರಿಗೆ ಬೆಂಡಿಗೆ ಒಂದು ಹೊಸದು ಆ್ಯಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಜೇಮ್ ಹೊಸ ಕೊಟ್ಟಿದ್ವಿ. ಇವಾಗ ಬೆಂಡಿ ಅವಾಗ ಇನ್ನೂ ಎದ್ರಿಕಿಲ್ಲ ಮತ್ತು ಇಳುವರಿನೂ ಕಡಿಮೆ ಇತ್ತು. ಅವಾಗ ಇವರು ಅಜ್ಜಾರು ಬಂದರು. ಅಜ್ಜಾರ್ ಅಂತೇಳಿ ಬಂದು ನಾವು ಭೇಟಿ ಆದಾಗ ಅಜ್ಜಾರ್ ಕೊಟ್ಟೆ ಬಿಡ್ರಿ ಮತ್ತು ಇಳುವರಿನೂ ಇಲ್ಲ, ಭಾಳ ಕಡಿಮೆ ಮಾಡಾತಿ, ನೋಡೋಣ್ರಿ ಸರ ನಿಮ್ಮ ಕೈಗುಡ್ಲಿ ಅಂತಂದ್ರಿ. ನಾನು ಅಂತಂದ್ರೆ ರೈತರಿಗೆ ನಿಮ್ಮ ಹೆಸರು ಏನ್ರದ? ಮಾಂತೇಸಿ ಅಡ್ರೆಸ್ ರೀ? ಮಾಂತೇಸಿ ಕೌಂಜುಲ್ಗಿ ಅವರು ಕೋಳದೂರು ಗ್ರಾಮದವ್ರಿ. ಅವ್ರ ಬಾಯಿಲೇನ ಕೇಳ್ಕೊರೆ ರಿಸಲ್ಟ್ ಹೆಂಗೈತಿ ಬೆಂಡಿದನ್ನು ಅಂತ. ಹೆಂಗೆ ನಿಸ್ತ್ರಿ ಅಜ್ಜ ನಿಮ್ಗೆ? ಬರೋಬ್ಬರಿ ಇದೆ. ಅಲ್ಲಿ 30-40 ಕಿಲೋ ಹೊಂಡತ್ತದ. ಹ್ಞೂ ರೀ. ಏನು ಇನ್ನೇನು ಹೊಡೆದಿಲ್ಲ ನಾವು. ಏಕದಮ್ಮ 1 ಕ್ವಿಂಟಲ್ಗೆ ಬಂದು 1 ಕ್ವಿಂಟಲ್. ಹಾಂ, ಈಗ 1.5 ಕ್ವಿಂಟಲ್ ಮಟ್ಟ ಬರೋದು. 1.5 ಕ್ವಿಂಟಲ್ ಮಟ್ಟ ಬರೋದು. ಪೈಲ ನೀವು ಹಾಕಿದಾಗ ಎತ್ತೈತೆ ರೀ? ಬರೀ ಇಲ್ಲ, ಫಸ್ಟ್ ಪೈಲ ಬರೀ 30 ಕಿಲೋ ಇತ್ತು. 30 ಕಿಲೋ ಅಷ್ಟೇ ಕೊಯ್ದ್ರಿ ಎಲ್ಲ ಹೊಲ ಒಟ್ಟು 30 ಗುಂಟೆ ಎಲ್ಲ 30 ಗುಂಟೆ ಐತಿದೆ. ಹ್ಞೂ ರೀ. 30 ಕಿಲೋ ಹೊಂಡತ್ತೈತೆ ಬರೀ. ಹಾಂ, ಈಗ 30 ಕಿಲೋ ಇಲ್ರಿ. ಮತ್ತೆ ನಮ್ಮ ಹೊಸ ಗಡ್ಯಾನ ಹೊಡೆದ 15 ದಿನಕ್ಕಂದ್ರೆ 1 ಕ್ವಿಂಟಲ್ ಬಂದು ಹೊಡೆದ 5 ದಿವಸಕ್ಕೆ 1 ಕ್ವಿಂಟಲ್. ಅಂದ್ರೆ ರೇಟ್ರಿ 30 ಕ್ವಿಂಟಲ್ ಮತ್ತು 3 ಪಟ್ಟು ಹತ್ತದ್ರಿ. 3 ಪಟ್ಟು ಐತಿ. ಅದೇ ರೀತಿ ನೀವು ಕ್ವಿಂಟಲ್ ಗಂಟ್ಲೆ 2 ದಿವಸ ಕೊಯ್ಯಾಕೈತ್ರಿ. ಈಗ 6 ಬೀಡ್ ಕೊದ್ರಿ. ನಿಮ್ಮ ಎಣ್ಣೆ ಯೂಸ್ ಮಾಡಿದಿಂದ 6 ಬೀಡ್. ನಾವು ಎಣ್ಣೆ ಯೂಸ್ ಮಾಡಿದಾಗಿಂದ 6 ಬೀಡ್ ಕೊದ್ರಿ. ಅಂದ್ರೆ 6 ಬೀಡ್ ಅಂತಂದ್ರೆ 5 ಹೆಚ್ಚಾಗಿರ್ಬೇಕ್ರಲ್ಲ. 5 ಕ್ವಿಂಟಲ್ ಚಿಲ್ಲರ ಐತಿ. 6 ಬೀಡ್ ಕೂಡಿ 6 ಬೀಡ್ ಕೂಡಿ ಒಂದು 6 ಕ್ವಿಂಟಲ್ 6 ಕ್ವಿಂಟಲ್ ಕೊಡ್ರಿ. ಅದ್ರ ನೀವು ನಮ್ಗೆ ರೊಕ್ಕ ಇಟ್ಟು ಕೊಡ್ರಿ. 2200 ರೂಪಾಯಿ ಕೊಡ್ರಿ. 2200 ರೂಪಾಯಿಗೆ ನಿಮ್ಗೆ ರೊಕ್ಕ ಬಂದಿಲ್ರಿ? ಬಂದು ಏನೋ ಈಗೇನು 30 ಕಿಲೋ ಕೊಯ್ತಿರಲ್ಲ, 30 ಕಿಲೋದಾಗ ಏನು ನಿಮ್ಗೆ ಡಬಲ್ ಆಗ್ತಾರಲ್ಲ, ಡಬಲ್ ಆಗಿ ರೇಟ್ ಹೆಂಗಿತ್ತದ ಅದು ಬೆಂಡಿದವಾಗ? 400 ಕಂಟಿನ್ಯೂ 10 ಕಿಲೋ ಕಂಟಿನ್ಯೂ 400 ನೋಡಿ. ಕಂಟಿನ್ಯೂ ಮಾಡಿ 10 ಕಿಲೋ ಕಂಟಿನ್ಯೂ 400 ಅಂತ. ಕಾಯಿ ಶೈನಿಂಗ್ ಬರೋದೈತಿ. ಕಾಯಿ ಒಂದು ಸ್ವಲ್ಪ ನೋಡ್ಬೋದ್ರಿ ನೀವು. ಇಲ್ಲಿ ತೋರಿಸ್ಬೋದು, ಕಾಯಿ ಬೆಸ್ಟ್ ಐತಿ. ಈಗ ನಮ್ಮ ಹೊಸ ಹೊಡೆದಾಗಿಂದ 6 ಬೀಡ್ ಕೊದ್ದಾರಂತ್ರಿ. 6 ಬೀಡ್ ಅಂತಂದ್ರೆ 6 ಕ್ವಿಂಟಲ್ ಕಾಯಿ ರೀ. ಪೈಲ ಅವ್ರು ಹಾಕಿದಾಗ 2 ಬೀಡ ಬರೀ 30 ಕಿಲೋ ಕೊಯ್ತಿದ್ರು. ಅದಕ್ಕಾಗಿ ಇವತ್ತು ನಾವು ಹೊಳ್ಳಿ ರೈತರಿಗೆ ಭೇಟಿ ಆಗಿ ಬಂದವು. ಅವ್ರೊಂದು ಖುಷಿ ವಿಚಾರ ಕೇಳ್ಬೇಕಂತ ಹೇಳಿ ಬಂದವು. ನಮ್ಮ ಕಂಪ್ನಿಗೆ, ನಮ್ಮ ಮೋದಿ ಕೇರ್ ಕಂಪ್ನಿಗೆ ನೀವು ಏನು ಹೇಳ್ಬೇಕಂತ ಇಷ್ಟಪಡ್ತೀರಿ? ಎಲ್ಲ ಕರ್ನಾಟಕ ರೈತರಿಗೆ ಏನು ಹೇಳ್ತೀರಿ ನೀವು? ಬರೋಬ್ಬರಿ ಐತೆ ಅಂತ ನಿಮ್ಮ ಮಾತು ನೀವು ನಮ್ಮ ಹೊಸ ತೊಗೊಳಗೆ ಮತ್ತೆಲ್ಲ ಬೀಜೋಪಚಾರ ಮಾಡಿ ಅದನ್ನ ನಾಳೆ ತೊಗೋಬೇಕಾಯ್ತು. ನಿಮ್ಮ ಹೊಸದು ಅದನ್ನ ಯೂಸ್ ಮಾಡೋದು ವಿಚಾರ ಮಾಡ್ತೀವಿ. ನೋಡ್ತಾರೆ ಅದನ್ನ ಯೂಸ್ ಮಾಡಿರಿ. ಇದು ಒಂದೇ ಬಿಡಲ್ರಿ, ಎಲ್ಲದಕ್ಕೂ ಬರ್ತೈತೆ. ಬೆಳ್ಳುಳ್ಳಿ ಮತ್ತು ಹುಳ್ಳಿ, ಶೇಂಗಾ, ಮುಂದೆ ನೀವೇನು ಮಾಡ್ತೀವಿ ಗದ್ರಿ ಪದ್ರಿ ಬಿಟ್ಟಿರಲ್ಲ, ಹುಳ್ಳಿಗೆ 3 ಕ್ವಿಂಟಲ್ ಹುಳಿ ಗೊತ್ತಿರಿ. ಅದನ್ನೆಲ್ಲ ಬೀಜೋಪಚಾರ ಮಾಡಿಕೊಡ್ತೀನಿ. ಆಮೇಲೆ ಬೆಳ್ಳುಳ್ಳಿ 2 ಕ್ವಿಂಟಲ್ ಹಾಕಿರಲ್ಲ, 2 ಕ್ವಿಂಟಲ್ ಬೋಳು ಹಾಕಿರಿ. ಅದಕ್ಕೂ ಕೂಡ ಬೀಜೋಪಚಾರ ಮಾಡಿಕೊಡ್ತೀನಿ. ಇದೇ ಟೈಪ್ ನಿಮ್ಗೆ ಎಲ್ಲ ಇಳುವರಿ ಬರ್ತೈತಿ. ಮತ್ತು ಗೊಬ್ಬರದ ಹಂಗೈತದ ಅದನ್ನ ಗೊಬ್ಬರ ಕಟ್ಟಿಲ್ಲ. ಅದಕ್ಕೆ ಗೊಬ್ಬರಕ್ಕೆ ಅಂತೇಳಿ 1500 ಅವಾಗಿಂದ ನೀವು ನಿಮ್ಮ ಹೊಸ ಕೊಟ್ಟೆ ನೀವು ಯೂಸ್ ಮಾಡಿಲ್ಲ ಗೊಬ್ಬರ. ಈಗ ಒಂಚೂರು ಗೊಬ್ಬರ ತರ್ಬೇಕಾರೆ ಎಷ್ಟು ಬರ್ತದೆ ಖರ್ಚು? 1500 ರೂಪಾಯಿ. ಈಗ ನಮ್ಗೆ 200 ರೂಪಾಯಿದಾಗ ಐತಲ್ರಿ. ಈಗ ನನ್ನ ನಿಮಿಷ 10 ಚೀಲ ಗೊಬ್ಬರ ತಾಕತ್ ಕೆಲಸ ಮಾಡಿದ್ದೇವೆ. 10 ಚೀಲ ಗೊಬ್ಬರದ ತಾಕತ್ ಮಾಡಿದ್ರೆ ನೋಡಿಲ್ಲ. ಹೌದು, ನೋಡ್ಬೋದು. ಬೆಂಡಿ ಅದ ಒಂದು ಸ್ವಲ್ಪ ರಿಸರ್ವ್ ಮಾಡಿ ಕೊಡ್ತೀವಿ. ಎಲ್ಲ ಒಳ್ಳೆಯ ರಿಸಲ್ಟ್ ರೀ. ಒಳ್ಳೆಯದಂಥ ಕಾಯಿ ಕಲರ ಬೆಂಡಿಕಾಯಿ ರೀ. ಹಿಂಗೆ ಬರತ್ತೆ ಕಾಯಿ ನೋಡಿ. ಪ್ಯಾಟಾಗೈತಿ ರೀ. ಬೆಸ್ಟ್ ಅಂದ್ರೆ ಬೆಸ್ಟ್ ರೀ. ಪ್ಯಾಟಿಗೆ ನಂಬರ್ 1 400 ರೂಪಾಯಿ ಕಲ್ತು ಮಾರ್ತಾರೆ. ನಮಸ್ತೆ, ಗುಡ್ ಮುದುಕೇರ್ ಮಾರ್ನಿಂಗ್. ಆಲ್ ಲೀಡರ್ ಚಾಂಪಿಯನ್. ಎಲ್ಲರಿಗೂ ನಾ ಕರ್ನಾಟಕ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ರೈತರಿಗೆ ಅವ್ರಿಗೇನು ಗೊತ್ತಿರಂಗಿಲ್ಲ. ನಾವಾಗಿ ಹೋಗಿ ಅವ್ರನ್ನ ಮಾತಾಡ್ಸಿ ಭೇಟಿ ಮಾಡಿ ಕುಯ್ದಾಗ ಇಂಥ ಒಳ್ಳೆಯ ಅವರು ಬಂಗಾರ ಅಂತ ರೈತರು ಸಿಗ್ತಾರೆ, ಯೂಸ್ ಮಾಡ್ತಾರೆ. ಅವ್ರಿಗೂ ಕೂಡ ಬಂಗಾರ ಅಂತ ಬಿತ್ತಿ ಬಂಗಾರನ ತೊಗೊಳ್ಳೋಂಥ ವ್ಯವಸ್ಥೆನ ಮಾಡ್ತಾರೆ. ನಮಸ್ತೆ.